ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ PSTR, HSTR ಮತ್ತು GPSTRಗೆ ಸಂಬಂಧಿಸಿದಂತಹ ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದ 14ನೇ ವಿಡಿಯೋವನ್ನು ಇವತ್ತು ನಾನು ಹಿಸ್ಟ್ರಿ ವಿಭಾಗದಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾದರೆ ನೀವು 8th, 9th, 10th ಮತ್ತು ಫಸ್ಟ್ PU, ಸೆಕೆಂಡ್ PU ಪುಸ್ತಕಗಳ ಜೊತೆಗೆ ಕೆಲವು ಲಾಸ್ಟ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಸಹ ಅಧ್ಯಯನ ಮಾಡ್ತಾ ಅದ್ರ ಜೊತೆಗೆ ಮುಂಬರುವ ಪರೀಕ್ಷೆಯಲ್ಲಿ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದು ಸಹ ಮಾತಾಡ್ತಾ ಹೋಗ್ತಾನೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನಲ್ಲಿ ನಿಮಗೆ ಈ GPSTR, HSTR ಮತ್ತು ಈ ಒಂದು PSTRಗೆ ಸಂಬಂಧಿಸಿದಂತಹ PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ ಸಂಬಂಧಿಸಿದಂತಹ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ನೆಕ್ಸ್ಟು ಮೊದಲ ಪ್ರಶ್ನೆ ಸೋಷಿಯಲ್ ಸೈನ್ಸಲ್ಲಿ ಈ ರೀತಿ ಇದೆ. ಕನಗನಹಳ್ಳಿಯಲ್ಲಿ ಇರುವ ಬೌದ್ಧ ಸ್ತೂಪ, ಈ ಬೌದ್ಧ ಸ್ತೂಪಗಳಿಗೆ ಸಂಬಂಧಿಸಿದಂಥ ಘಟನೆಗಳನ್ನು ನಾವು ಸ್ಟಡಿ ಮಾಡೋದಾದರೆ ಬೌದ್ಧ ಸ್ತೂಪಗಳು ಯಾವ ರಾಜಮನೆತನಕ್ಕೆ ಸಂಬಂಧಿಸಿವೆ ಅಂತ ನೋಡಿ. ಈ ಪ್ರಶ್ನೆ ಇತ್ತೀಚೆಗೆ ನಿಮಗೆ 2025, 24 ಅಥವಾ 26ರಲ್ಲಿ ಹೆಚ್ಚು ಪ್ರಶ್ನೆ ಬಂದಿರತಕ್ಕಂಥದ್ದು ಈ ಒಂದು ಕನಗನಹಳ್ಳಿ ಮತ್ತು ಈ ಒಂದು ಸನ್ನತಿ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ನೋಡಿ, ಈ ಕನಗನಹಳ್ಳಿ ಮತ್ತು ಸನ್ನತಿ ಯಾವ ಡಿಸ್ಟಿಕ್ಕಲ್ಲಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದರೆ ಈ ಕನಗನಹಳ್ಳಿ ಅಂತಕ್ಕಂಥ ಪ್ಲೇಸ್ ಇರ್ಬೋದು ಅಥವಾ ಈ ಸನ್ನತಿ ಅಂತಕ್ಕಂಥ ಪ್ಲೇಸ್ ಇರ್ಬೋದು. ಈ ಎರಡೂ ಪ್ಲೇಸ್ಗಳು ಎಲ್ಲಿದೆ ಅಂದರೆ ಈ ಒಂದು ಕಲಬುರ್ಗಿ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಪ್ಲೇಸ್ಗಳು. ಕಲಬುರ್ಗಿ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಪ್ಲೇಸ್ಗಳು. ಮತ್ತು ಇದು ಈ ಒಂದು ಭೀಮಾ ನದಿ ತೀರದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಭೀಮಾ ನದಿ ತೀರದಲ್ಲಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಾಗಿದೆ ಅಂದರೆ ಈ ಕನಗನಹಳ್ಳಿಯಲ್ಲಿ ಶಾತವಾಹನರಿಗೆ ಸಂಬಂಧಿಸಿದಂತಹ ಬೌದ್ಧ ಸ್ತೂಪಗಳು ಪತ್ತೆಯಾಗಿರೋದು ನೆನಪಿರಬೇಕು. ಹಾಗೆ ಈ ಅಶೋಕನಿಗೆ ಸಂಬಂಧಿಸಿದಂತಹ ಕೆಲವು ಅವಶೇಷಗಳು ಈ ಸನ್ನತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಮೌರ್ಯ ಶಾತವಾಹನ ಎರಡೂ ಇದ್ದರೂ ಸಹ ಪರ್ಟಿಕ್ಯುಲರ್ ಈಗಳ್ಳಿ ಅಂದರೆ ಈ ಕನಗನಹಳ್ಳಿ ಮತ್ತು ಸನ್ನತಿ ಸಹ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ನಿವೇಶನಗಳು, ಸೈಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಶಾತವಾಹನರಿಗೆ ಸಂಬಂಧಿಸಿದಂಥ ಅಂಶಗಳಿಲ್ಲಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಅಂದರೆ ಇಲ್ಲಿ ಅದರ ಜೊತೆಗೆ ಈ ನಿಯೋಲಿಥಿಕ್ ಏಜ್ ಅಂತ ಏನು ಕರಿತೀರಾ, ಈ ಒಂದು ನವಶಿಲಾಯುಗದ ಒಂದು ಅವಶೇಷಗಳು ಸಹ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸನ್ನತಿ ಮತ್ತು ಕನಗನಹಳ್ಳಿಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವೆರಡೂ ಕಲಬುರ್ಗಿ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥದ್ದು ಮತ್ತು ಚಿತ್ತಾಪುರ ತಾಲೂಕಲ್ಲಿದೆ. ಎಲ್ಲಿದೆ ಅಂದರೆ ಚಿತ್ತಾಪುರ ತಾಲೂಕಲ್ಲಿರ್ತಕ್ಕಂಥ ಪ್ಲೇಸ್ಗಳು. ನೋಡಿ, ಈಗ ಸ್ತೂಪಗಳ ಬಗ್ಗೆನೂ ನಿಮಗೆ ಐಡಿಯಾ ಇರಬೇಕು. ಬೌದ್ಧ ಧರ್ಮದಲ್ಲಿ ಒಂದು ಚೈತ್ಯಗಳು ಅಂದರೆ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರಗಳಿಗೆ ಚೈತ್ಯಗಳು ಅಂತ ಕರೀತಾರೆ. ಹಾಗೆ ವಿಹಾರಗಳು ಅಂದರೆ ಬೌದ್ಧ ಧರ್ಮದಲ್ಲಿ ಬೌದ್ಧ ಭಿಕ್ಷುಗಳು ವಾಸವಾಗಿರ್ತಕ್ಕಂಥ ಸ್ಥಾನಗಳಿಗೆ ವಿಹಾರಗಳು ಅಂತ ಕರೀತಾರೆ. ಹಾಗೆ ಈ ಒಂದು ಸ್ತೂಪಗಳು ಅಂದರೆ ಬೌದ್ಧ ಧರ್ಮದ ಅವಶೇಷಗಳನ್ನು ಇಡ್ತಕ್ಕಂಥ ಅಥವಾ ಸಮಾಧಿಗಳು, ಟೋಂಬ್ ಅಂತಕ್ಕಂಥ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಹಾಗೆ ಮೌರ್ಯ, ಕದಂಬ ಮತ್ತು ಗಂಗರ ಬಗ್ಗೆ ಮೌರ್ಯರಿಗೆ ಸಂಬಂಧಿಸಿದಂಥ ಅಶೋಕನ ಕೆಲವು ಅವಶೇಷಗಳು, ಅವನು ಬಳಸಿದಂತಹ ಅಥವಾ ಶಾಸನಗಳ ಕೆಲವು ಇವು ಅಂಶಗಳೇನಾಗಿದೆ ಇಲ್ಲಿ ಅಂದರೆ ಸಿಕ್ಕಿದೆ ಸನ್ನತಿಯಲ್ಲಿ ಅಂತ ಗೊತ್ತಿರಬೇಕು. ಹೆಚ್ಚು ರಿಪೀಟ್ ಆಗೋ ಪ್ರಶ್ನೆ ಈ ಕನಗನಹಳ್ಳಿ ಇರ್ಬೋದು, ಸನ್ನತಿ ಇರ್ಬೋದು, ನಿಟ್ಟೂರು ಇರ್ಬೋದು ಅಥವಾ ಚಿತ್ರದುರ್ಗದ ಬ್ರಹ್ಮಗಿರಿ ಇರ್ಬೋದು, ಹೀಗೆ ಜಟಿಂಗ ರಾಮೇಶ್ವರ ಇರ್ಬೋದು, ಹಾಗೆ ನಿಮಗೆ ಗವಿಮಠ ಇರ್ಬೋದು. ಇವೆಲ್ಲ ಅಶೋಕನ ಶಾಸನಗಳ ಜೊತೆಗೆ ಕರ್ನಾಟಕದಲ್ಲಿ ಈ ಒಂದು ಏನು ಹೆಚ್ಚಾಗಿ ಇರ್ತಕ್ಕಂತಹ ನವಶಿಲಾಯುಗ ಮತ್ತು ಈ ಬೌದ್ಧ ಅವಶೇಷಗಳಿರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಹೈಸ್ಕೂಲ್ ಟೀಚರಲ್ಲಿ ಕೇಳ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಣಿಯು ಕಾನಿಷ್ಕನ ಕಾಲದ ಸ್ತಂಭಗಳಲ್ಲಿ ಶಿರೋಭಾಗದ ಬೋದಿಗೆಯಲ್ಲಿ ಕಂಡು ಬರುವುದಿಲ್ಲ ಅಂತ ನೋಡಿ. ಈಗ ಪಿಲ್ಲರ್ಗಳು, ಸ್ತಂಭಗಳು ಕಾನಿಷ್ಕದ ಕಾಲದಲ್ಲಿದ್ದಂತೆ, ಯಾಕೆಂದರೆ ನಮಗೀಗ ಅಶೋಕ ಅಂದರೆ ಈಸಿ ಆಗ್ತಾ ಇತ್ತು. ಈ ಅಶೋಕ ಏನು ಮಾಡಿದ್ದಾನೆ, ಸಾರನಾಥದಲ್ಲಿ ಒಂದು ಸ್ತಂಭ ಶಾಸನ ಇದೆ. ಆ ಸ್ತಂಭ ಶಾಸನದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನೇ ನಿಮಗೆ ಹೆಚ್ಚಾಗಿ ಕೇಳ್ತಾ ಇದ್ರು. ಪ್ರಾಣಿಗಳನ್ನು ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ಬೋದು. ಈಗ ನಿಮಗೆ ಈ ಸಿಂಹ ಇರ್ಬೋದು, ಹಾಗೆ ಆನೆ ಇರ್ಬೋದು, ಹಾಗೆ ಕುದುರೆ ಇರ್ಬೋದು, ಹಾಗೆ ಈ ಒಂದು ಗೂಳಿ ಚಿತ್ರ ಇರ್ಬೋದು. ಯಾವುದು ಈ ಬುಲ್ ಅಂತಕ್ಕಂಥ ಗೂಳಿ ಚಿತ್ರ ಇರ್ಬೋದು. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು? ಅದೇ ರೀತಿ ಕಾನಿಷ್ಕನೂ ಸಹ ಬೌದ್ಧ ಧರ್ಮದ ಒಬ್ಬ ಅನುಯಾಯಿಯಾಗಿದ್ದು, ಆಗ ಕಾಲದ ಸ್ತಂಭಗಳು ಪಿಲ್ಲರಿಗೆ ಸಂಬಂಧಿಸಿದಂತೆ ಕಾನಿಷ್ಕ. ಅಶೋಕ ಏನಾಗಿದ್ದ, ಹೀನಯಾನ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಕಾನಿಷ್ಕ ಅಂತಕ್ಕಂಥವನೇನಿದ್ದಾನೆ ಈತ ಮಹಾಯಾನದ ಒಬ್ಬ ಪೋಷಕನಾಗಿದ್ದ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಒಂದು ಕಾನಿಷ್ಕನ ಒಂದು ಸ್ತಂಭಗಳಲ್ಲಿ
ಆನೆ ಇರ್ಬೋದು, ವೃಷಭ ಎತ್ತು ಇರ್ಬೋದು, ಹಾಗೆ ಸಿಂಹ ಇರ್ಬೋದು. ಆದರೆ ಜಿಂಕೆ ಇರಲಿಲ್ಲ ಅಂತ. ಇನ್ನೊಂದು ಈ ಹಂಸ ಅಂತ ಏನು ಕರಿತೀರ, ಹಂಸನೂ ಸಹ ಈ ಕಾನಿಷ್ಕನ ಕಂಬದಲ್ಲಿದ್ದಂಥ ಒಂದು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಜಿಂಕೆ ಒಂದು ಇರಲಿಲ್ಲ, ಹಂಸ ಇತ್ತು. ಪಕ್ಷಿ ಏನಿದೆ, ಹಂಸ ಪಕ್ಷಿ ಇತ್ತು. ವೃಷಭ, ಆನೆ ಮತ್ತು ಸಿಂಹ ಇವು ಸಹ ಬೌದ್ಧ ಧರ್ಮದ ಕೆಲವು ಸಂಕೇತಗಳಾಗಿತ್ತು ಅಂತ ನಿಮ್ಗೆ ಗೊತ್ತಿರಬೇಕು. ನೋಡಿ, ಯಾವುದು ಬರುವುದಿಲ್ಲ ಅಂತ ಕೇಳಿದಾನೆ. ಆ ಸ್ತಂಭದಲ್ಲಿ ಯಾವುದು ಬರುವುದಿಲ್ಲ ಅಂದರೆ ಜಿಂಕೆ ಬರುವುದಿಲ್ಲ. ಇನ್ನು ಯಾವುದು ಬರ್ತಾ ಇರುತ್ತೆ 3 ಪ್ರಾಣಿಗಳ ಜೊತೆಗೆ ಅಂದರೆ ಆಲ್ಮೋಸ್ಟ್ ಹಂಸ ಏನಾಗಿದೆ ಬರ್ತಾ ಇರುತ್ತೆ ಅಂತ ಗೊತ್ತಿರಬೇಕು. ಅಶೋಕ ಹೀನಯಾನ, ಕಾನಿಷ್ಕ ಮಹಾಯಾನ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಗಾಂಧಾರ ಕಲೆ ಬರ್ತಕ್ಕಂಥದ್ದು ಮಹಾಯಾನದಲ್ಲಿ ಅಂತ ಗೊತ್ತಿರಬೇಕು. ಗಾಂಧಾರ ಕಲೆ ಬರ್ತಕ್ಕಂಥದ್ದು ಮಹಾಯಾನದಲ್ಲಿ. ಗೌತಮ ಬುದ್ಧನ ಸಂಕೇತಗಳ ಬಗ್ಗೆ ನಾವು ಮಾತಾಡಿದರೆ ಅದು ಹೀನಯಾನ. ಗೌತಮ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ನಾವು ನೋಡ್ತಾ ಇದ್ದರೆ ಅದು ಮಹಾಯಾನ ಅಂತಕ್ಕಂಥದ್ದು ಗೊತ್ತಿರಬೇಕು ಗಾಂಧಾರ ಕಲೆಯಲ್ಲಿ. ಕಾನಿಷ್ಕ ಮತ್ತು ಅಶೋಕನ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಾವು ವಿಶೇಷವಾಗಿ ಇಲ್ಲಿ ನೋಡೋದಾದರೆ ಮಾಡರ್ನ್ ಕರ್ನಾಟಕದಲ್ಲಿ ಕೆಲವು ಪತ್ರಿಕೆಗಳ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ವೃತ್ತ ಅಂತ ಒಂದು ಪತ್ರಿಕೆ ಇದೆ. ಪ್ರಜಾವಾಣಿಯಲ್ಲ, ಪ್ರಜಾಮತ ಅಂತಿದೆ. ಕರ್ಮವೀರದ ಬಗ್ಗೆ ಕೇಳಿರ್ತೀರ. ತಾಯಿನಾಡು ಅಂತಕ್ಕಂಥದ್ದಿದೆ. ಇಲ್ಲಿ ಆಪ್ಷನ್ಸ್ಗಳು ಸುಮಾರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾನೆ ನಮಗಿಲ್ಲಿ ಕೊಟ್ಟಿದ್ದಾನೆ. ಅದ್ರ ಮೇಲೆ ಪ್ರಶ್ನೆಗಳೇನು ಬರ್ಬೋದು ಅಂತ ನೋಡಿ. ನಮಗೆ ಈ ಕರ್ಮವೀರದ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದ್ದರೆ ಸಿಗೆ ಯಾವುದಿದೆ ಅಂತ ನೋಡಿ. ಈಗ ರಂಗನಾಥ್ ದಿವಾಕರ್ ಅಂತಕ್ಕಂಥದ್ದು ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾನು ನೋಡಿದರೆ ಫಸ್ಟ್ ಯಾವುದಾದ್ರು ಒಂದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡೋಣ. ಒಂದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ಮೇಲೆ, ಯಾಕೆಂದರೆ ಎಲ್ಲವೂ ನೆನಪಿರೋದು ಕಷ್ಟ ಆಗುತ್ತೆ ನೋಡಿ. ಸಿಗೆ 3 ಒಂದೇ ಕಡೆ ಇದೆ. ಇಲ್ಲೂ ಇಲ್ಲ. ಹಾಗಾಗಿ ಈಗ ನಾವು ಮ್ಯಾಚ್ ಮಾಡ್ತಾ ಬರೋದಾದರೆ ಈಗ ಕರ್ನಾಟಕ ವೃತ್ತ ಇದನ್ನೇ ಆಧಾರವಾಗಿ ಇಟ್ಕೊಂಡು ಎಗೆ 2 ಎಲ್ಲಿದೆ, ಇಲ್ಲಿದೆ. ಈ ಮುದುವೀಡು ಕೃಷ್ಣರಾಯರು ಅಂತ ಗೊತ್ತಾಯಿತು. ನೆಕ್ಸ್ಟು ಬಿಗೆ 4 ಎಲ್ಲಿದೆ ನೋಡೋಣ. ಈಗ ಬಿಗೆ 4 ಇಲ್ಲಿದೆ, BN ಗುಪ್ತಾ ಇದೆ. ನೆಕ್ಸ್ಟು ತಾಯ್ನಾಡು ಅಂತಕ್ಕಂಥದ್ದು ಇಲ್ಲಿದೆ. ಇಲ್ಲಿ ನಾವು PR ರಾಮಯ್ಯ. ಈಗ ಲಾಸ್ಟ್ ನಿಮಗೆ KPSC KS ಎಕ್ಸಾಮಲ್ಲೂ ಸಹ ಈ ದಿವಾಕರ್ ಅವರ ಈ ಕೃತಿಗಳ ಬಗ್ಗೆ ಕೊಟ್ಟಿದ್ದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದ್ರ ಬಗ್ಗೆ, ಅವರು ಹಾಗೆ ಸೂರತ್ ಅಧಿವೇಶನದಲ್ಲಿ ಭಾಗವಹಿಸಿದ್ರ ಬಗ್ಗೆ, ಬೇರೆ ಎಲ್ಲ ಈ ರಂಗನಾಥ್ ದಿವಾಕರ್ ಬಗ್ಗೆಯೂ ಸಹ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಹಾಗೆ ಕರ್ಮವೀರ ಅಂತಕ್ಕಂಥದ್ದು ಈಗ ನಾವು ಮಾಡರ್ನ್ ಕರ್ನಾಟಕದಲ್ಲಿ ಸ್ವಲ್ಪ ಓದ್ತಾ ಇರಬೇಕು. ಹಾಗಾಗಿ ಈ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಹಾಗಾದರೆ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ರಾಜರ ಬಿರುದುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಯನ್ನು ಪರಿಗಣಿಸಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತಿದೆ ನೋಡಿ. ಈ ಒಂದು ಶ್ರೀ ಪುರುಷ ಏನಿದ್ದಾನೆ, ಈ ಶ್ರೀ ಪುರುಷ ಈ ಪಲ್ಲವರನ್ನು ಸೋಲಿಸ್ತಾನೆ. ಶ್ರೀ ಪುರುಷ ಗಜಶಾಸ್ತ್ರದಲ್ಲಿ ತುಂಬ ಪ್ರವೀಣ. ಗಜಶಾಸ್ತ್ರ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಶ್ರೀ ಪುರುಷ ಏನು ಮಾಡ್ತಾನೆ, ಗಜಶಾಸ್ತ್ರ ಅಂತ ಒಂದು ಕೃತಿಯನ್ನು ಬರೀತಾನೆ. ಇವನು ಪಲ್ಲವರ ಮೇಲೆ ವಿಜಯದ ನೆನಪಿಗಾಗಿ ಏನು ಮಾಡ್ತಾರೆ, ಪೆರ್ಮಾಡಿ ಅಥವಾ ಪೆರ್ಮನಡಿ ಅಂತಕ್ಕಂಥ ಒಂದು ಬಿರುದಿರುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟು ಹಾಗಾದರೆ ಇಲ್ಲಿ ನಮಗೆ ಏನು ಕೇಳಿದ್ದಾನೆ, ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಎ ಸರಿಯಾಗಿದೆ ಅಂದರೆ ಹಾಗಾದರೆ ಎ ಇಲ್ಲೂ ಇದೆ. ಈ ಥರದ ಪ್ರಶ್ನೆಗಳನ್ನು ಹಿಂಗೆ ಅಟೆಂಡ್ ಮಾಡಬೇಕು ನೀವು. ಎ ಇಲ್ಲೂ ಇದೆ. ಹಾಗಾದರೆ ಇದು ಡಿ ತಪ್ಪಾಗಿದೆ. ನೆಕ್ಸ್ಟ್ ಈಗ ಮತ್ತೆ ಹುಡುಕ್ತಾ ಹೋಗೋಣ ನೋಡಿ. ಇಮ್ಮಡಿ ಪುಲಿಕೇಶಿ ವಾತಾಪಿಗೊಂಡ ನಮಗೇನು ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ತಪ್ಪು ಸಿಕ್ತು ಅಂದರೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಬಿ ಏನಾಗಿದೆ, ತಪ್ಪಾಗಿದೆ. ಇಮ್ಮಡಿ ಪುಲಿಕೇಶಿ ಇದ್ದಂಥ ಬಿರುದುಗಳೇ ಬೇರೆ. ಇಮ್ಮಡಿ ಪುಲಿಕೇಶಿಗೆ ಏನಂತ ಇರ್ತು, ಈ ಒಂದು ಪರಮೇಶ್ವರ ಅಂತ ಬಿರುದಿತ್ತು. ಅಥವಾ ಈತನಿಗೆ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದಿತ್ತು. ಆದರೆ ವಾತಾಪಿಗೊಂಡ 642ರಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಒಬ್ಬ ಪಲ್ಲವರ ದೊರೆ ಕೊಲ್ತಾನೆ. ಯಾರು, 1ನೇ ನರಸಿಂಹವರ್ಮ ಕೊಂದು ಏನು ಮಾಡ್ತಾನೆ, 13 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ, 13 ವರ್ಷಗಳ ಕಾಲ ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಹಾಗಾಗಿ ಈ ಪಿಂಡ್ ಯಾರಿಗಿತ್ತು, ವಾತಾಪಿಕೊಂಡ ಅನ್ನೋ ಬಿರುದು ಯಾರಿಗಿತ್ತು ಅಂದರೆ 1ನೇ ನರಸಿಂಹವರ್ಮನಿಗಿತ್ತು. 13 ವರ್ಷಗಳ ನಂತರ ಏನು ಮಾಡ್ತಾನೆ, ಮತ್ತನೇ 1ನೇ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯರಲ್ಲಿ ಅವನು ಅದನ್ನು ವಶಪಡಿಸ್ಕೊಳ್ತಾನೆ. ಬಿ ತಪ್ಪಾಗಿದೆ. ಹಾಗಾದರೆ ಬಿ ತಪ್ಪಾಗಿರೋದ್ರಿಂದ ಈ ಆಪ್ಷನ್ ತಪ್ಪಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೋಮೇಶ್ವರ ಸರ್ವಜ್ಞ ಚಕ್ರವರ್ತಿ, 3ನೇ ಸೋಮೇಶ್ವರ ಕೇಳಿದ, ಮನಸ್ಸೋಲ್ಲಾಸ ಒಂದಲ್ಲ 3ನೇ ಸೋಮೇಶ್ವರ ಕೇಳಿದಾನೆ. ವಿಷ್ಣುವರ್ಧನ ಪರಮೇಶ್ವರ ಕೇಳಿದಾನೆ. ಇದಂದ್ರೆ ಅರ್ಥ ಆಗಲಿಲ್ಲ ಅಂದರೆ
ವಿಷ್ಣುವರ್ಧನ್ನಿಗೆ ಇದ್ದಂಥ ಬಿರುದು ಪರಮೇಶ್ವರ ಅಲ್ಲ ಪುಲಿಕೇಶಿಗಿತ್ತು. ವಿಷ್ಣುವರ್ಧನ್ನಿಗೆ ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಮಲೆಪರ್ವಳ್ಗಂಡ ಅಂತ 3 ಬಿರುದಿತ್ತು. ವಿಷ್ಣುವರ್ಧನ್ನಿಗೆ ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಹಾಗೆ ಮಲೆಪರ್ವಳ್ಗಂಡ ಅಂತ. ಹಾಗಾಗಿ ಇಲ್ಲಿ ಡಿ ತಪ್ಪಾಗಿದೆ, ಮತ್ತು ಇಲ್ಲಿ ಬಿ ಆಪ್ಷನ್ ಇಲ್ಲೂ ತಪ್ಪಾಗಿದೆ. 1, 2 ತಪ್ಪಾಗಿದೆ, ಸಿ ರೈಟ್ ಆನ್ಸರ್. ಹಾಗಾದರೆ ನಮಗೆ 3ನೇ ಸೋಮೇಶ್ವರನಿಗೆ ಸರ್ವಜ್ಞ ಚಕ್ರವರ್ತಿ ಅಂತಿತ್ತು. 3ನೇ ಸೋಮೇಶ್ವರನಿಗೆ ಏನಂತಿತ್ತು? ಸರ್ವಜ್ಞ ಚಕ್ರವರ್ತಿ ಅಂತಿತ್ತು. ಹಾಗಾಗಿ ಈ ಬಿರುದುಗಳ ಮೇಲೆ ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ವಿಷ್ಣುವರ್ಧನ್ಗೆ ತಲಕಾಡುಗೊಂಡ ಕುಲತುಂಗ ಚೋಳನನ್ನು 1116ರ ತಲಕಾಡು ಕದನದಲ್ಲಿ ಜಯಿಸಿದ್ದರಿಂದ ಈ ಬಿರುದು ಬಂತು ಅಂತ. ಈ ರೀತಿಯಾಗಿ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ಚೆನ್ನಾಗಿ ಓದ್ಕೋಬೇಕು. 8th, 9th, 10th ಮತ್ತು ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಬುಕ್ಸ್. ಫಸ್ಟ್ ಪಿ ಯು ಕಡಿಮೆ ಓದಿದ್ರು ಸಹ, ವರ್ಲ್ಡ್ ಹಿಸ್ಟ್ರಿ, ಸಿವಿಲೈಸೇಷನ್ ಓದ್ಕೊಂಡ್ರು ಸಹ, ಸೆಕೆಂಡ್ ಪಿ ಯು ಬುಕ್ಸ್ ಮಾತ್ರ ಚೆನ್ನಾಗಿ ಓದಬೇಕು. DSCRT ಅಥವಾ NCERT ಬುಕ್ಸ್ಗಳನ್ನ ಸಹ ನೀವು ಓದ್ಬೋದು. ನೆಕ್ಸ್ಟ್, ಈ ಕೆಳಗಿನ ಅರಸರಲ್ಲಿ ಪರ್ಷಿಯಾದ ದೊರೆಯಾದ ಇಮ್ಮಡಿ ಖುಸ್ರುವಿನೊಡನೆ 2ನೇ ರಾಯಭಾರಿ ಸಂಬಂಧವನ್ನು ಯಾರು ಹೊಂದಿದ್ದರು ಅಂತಕ್ಕಂಥ. 2ನೇ ಖುಸ್ರು ಸೆಕೆಂಡ್ ಅಂತಿದೆ, ಟ್ರಾನ್ಸ್ಲೇಷನ್ ಆಗಿದೆ. 2ನೇ ಖುಸ್ರುವಿನೊಂದಿಗೆ ರಾಯಭಾರಿ ಸಂಬಂಧವನ್ನು ಯಾರು ಹೊಂದಿದ್ರು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಹರ್ಷವರ್ಧನ ಇದೆ, 1ನೇ ಮಹೇಂದ್ರವರ್ಮ ಇದೆ, 2ನೇ ಪುಲಿಕೇಶಿ ಇದೆ, ನರಸಿಂಹವರ್ಮ ಇದೆ. ಹಾಗಾದರೆ ಈ ಅಜಂತದ ಗುಹೆಯಲ್ಲಿ ಅಮೀರ್ ಖುಸ್ರು ಆಸ್ಥಾನಕ್ಕೆ ರಾಯಭಾರಿಯನ್ನು ಪುಲಿಕೇಶಿ ಕಳಿಸಿದ್ದರ ಬಗ್ಗೆ, ವೆಲ್ಕಮ್ ಮಾಡ್ತಿದ್ದರ ಬಗ್ಗೆ ಒಬ್ಬ ಮುಸ್ಲಿಂ ಇತಿಹಾಸಕಾರ ಅಂತಕ್ಕಂಥನು, ತಬರಿ ಅಂತಕ್ಕಂಥವನು ಏನು ಮಾಡಿದ್ದಾನೆ, ಹೇಳಿದ್ದಾನೆ. ಹರ್ಷವರ್ಧನಿಗೆ ಸಂಬಂಧಿಸಿದಂತೆ ನೋಡಿ, ಇಮ್ಮಡಿ ಪುಲಿಕೇಶಿ ಯಾರನ್ನು ಕೊಂದ ಪಲ್ಲವರ ದೊರೆ ಅಂದರೆ 630ರಲ್ಲಿ ಇಮ್ಮಡಿ ಪುಲಿಕೇಶಿ ಕೊಂದಿದ್ದು 1ನೇ ಮಹೇಂದ್ರವರ್ಮನನ್ನು. ಆದರೆ ಇಮ್ಮಡಿ ಪುಲಿಕೇಶಿಯನ್ನು ಕೊಂದಂಥದ್ದು ಯಾರು ಅಂದರೆ 642ರಲ್ಲಿ 1ನೇ ನರಸಿಂಹವರ್ಮ. ಹಾಗಾದರೆ ನೆಕ್ಸ್ಟು ನಮಗೆ 1ನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಕೊಂದ, ಇಮ್ಮಡಿ ಪುಲಿಕೇಶಿ 1ನೇ ಮಹೇಂದ್ರವರ್ಮನ ಪಲ್ಲವರನ್ನು ಕೊಂದಿದ್ದ ಅಂತಕ್ಕಂಥದ್ದು. ಬಟ್ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ 2ನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಅಂತ ಗೊತ್ತಿರಬೇಕು. ಹಾಗಾದರೆ ಕಂಚಿಯಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ, ಎಲ್ಲಿ? ಕಂಚಿಯಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ 2ನೇ ನರಸಿಂಹವರ್ಮ ಇದನ್ನು ಏನು ಮಾಡಿದ್ದಾನೆ, ನಿರ್ಮಾಣ ಮಾಡಿದ್ದ ಅಂತಕ್ಕಂಥದ್ದು ಡ್ರೆಸ್ಸಿಂಗ್ ಕಲ್ಲುಗಳಲ್ಲಿ ಅಂತ ನಿಮಗೆ ನೆನಪಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಅನುಗುಣವಾಗಿ ನೀವು ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ಓದ್ಕೋಬೋದು. ಹರ್ಷವರ್ಧನ ಗೊತ್ತಿದೆ ನಿಮಗೆ, 606ರಲ್ಲಿ ಹರ್ಷಶಕೆ ಸ್ಟಾರ್ಟ್ ಆಗುತ್ತೆ. ವೈನತ್ಸಾಂಗ್ ಈತನ ಆಸ್ಥಾನಕ್ಕೆ ಬರ್ತಾನೆ. ಕನೂಜ್ ಮತ್ತು ಪ್ರಯಾಗ್ ಸಮ್ಮೇಳನಗಳು ನಡೆಯುತ್ತೆ. ಹಾಗೇ ರೀತಿಯಾಗಿ ವೈನತ್ಸಾಂಗ್ನ ವಿಷಯಗಳು ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ವಿ. ವಸಾಹತು ಅವಧಿಯಲ್ಲಿ 1904ರ ವಿಶ್ವವಿದ್ಯಾನಿಲಯ ಕಾಯ್ದೆಯನ್ನು ಯಾರು ಜಾರಿಗೆ ತಂದಿದ್ದರು? ನೋಡಿ, 1904ರಲ್ಲಿ ಈ ಒಂದು VV ಆ್ಯಕ್ಟ್ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. VV ಆ್ಯಕ್ಟ್ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ನೋಡಿ, ನಮಗೆ ಈ ಒಂದು ಬೆಂಟಿಕ್ ಬಗ್ಗೆ ಗೊತ್ತಿರಬೇಕು. 1836ರಲ್ಲಿ ಈ ಒಂದು ಭಾರತದ ಪ್ರಥಮ ಒಂದು ಗವರ್ನರ್ ಜನರಲ್ ಯಾರು ಅಂತ ಗೊತ್ತಿರಬೇಕು. ಏಕೆಂದರೆ ಬೆಂಟಿಕ್ ಆಗೋದಕ್ಕಿಂತ ಮುಂಚೆ 1757ರಲ್ಲಿ ಈ ಬಂಗಾಳದ ಪ್ರಥಮ ಬರೀ ಗವರ್ನರ್ ಆದಂಥವನು ಯಾರು ಅಂದರೆ ಈ ರಾಬರ್ಟ್ ಕ್ಲೈವ್ ಅಂತಕ್ಕಂಥವ್ನು ನೀವು ನೆನಪಿರಬೇಕು. 1773ರಲ್ಲಿ ಬಂಗಾಳದ ಪ್ರಥಮ ಒಂದು ಗವರ್ನರ್ ಜನರಲ್ ಆದವನು ಯಾರು ಅಂದರೆ ಎಸ್ಟಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದಾದಮೇಲೆ ಪೂರ್ಣ ಮಟ್ಟದಲ್ಲಿ ಭಾರತ ಅಂತ ಬಂದಿದ್ದು ಈ ಬೆಂಟಿಕ್ ಕಾಲದಲ್ಲೇ. ಈ ಬೆಂಟಿಕ್ಕೆ 1829ರ ಸತೀಸಾಗಮನ ನಿಷೇಧ ಕಾಯ್ದೆಗಿರ್ಬೋದು, 1835ರ ಒಂದು ಮೆಕಾಲೆ ಟಿಪ್ಪಣಿ ರಿಪೋರ್ಟ್ಸ್ ಇರ್ಬೋದು, ಅದೇ ರೀತಿಯಾಗಿ 1835-37ರಲ್ಲಿ ಆದಂಥ ಘಟನೆಗಳೇನು ಅಂದರೆ ಇಂಡಿಯನ್ ಪೀನಲ್ ಕೋಡನ್ನು ಮೆಕಾಲೆ ಸಿದ್ಧಪಡಿಸಿದ್ರ ಬಗ್ಗೆನೂ ಇವರು ಹೆಚ್ಚಿನ ಬೇಡಿಕೆಯನ್ನು ನೀಡ್ತಾರೆ. ನೆಕ್ಸ್ಟ್, ಲಾರ್ಡ್ ಡಾಲೌಸಿ ಅಂದರೆ ನಿಮಗೆ ಗೊತ್ತಿದೆ, ಫಾದರ್ ಆಫ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ಬೋದು. ಹಾಗೆ 1848ರಲ್ಲಿ ಡಾಕ್ಟ್ರಿನ್ ಲ್ಯಾಬ್ಸ್ ಪಾಲಿಸಿಯನ್ನು ಜಾರಿಗೆ ತಂದಿದ್ರ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಲಾರ್ಡ್ ಡಾಲೌಸಿಯ ಮುಖ್ಯಾಂಶಗಳು ಮತ್ತು ಆತನ ನೀತಿಗಳ ಬಗ್ಗೆ ಚೆನ್ನಾಗಿ ಓದಿರಬೇಕು. ನೆಕ್ಸ್ಟ್, ವೆಲ್ಲೆಸ್ಲಿ ಅಂದರೆ 1798ರಲ್ಲಿ ಈ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಏನಿದೆ, ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆನೂ ವಿಚಾರಗಳು ನಡೆದಿರುತ್ತೆ. ಬಟ್ ಈ ಪ್ರಶ್ನೆಗೆ ಲಾರ್ಡ್ ಕರ್ಜನ್ ಉತ್ತರ ಅನ್ನೋದು ನಿಮಗೆ ಗೊತ್ತಿರಬೇಕು. 1904ರ ಕಾಯ್ದೆ ಇರ್ಬೋದು, 1904ರಲ್ಲಿ ಈ ಒಂದು ಪುರಾತತ್ವ ಇಲಾಖೆ ಅಥವಾ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ VV ಆ್ಯಕ್ಟ್ ಅಂತಕ್ಕಂಥದ್ದು ಇರ್ಬೋದು. 1905ರ ಈ ಪಾರ್ಟೇಷನ್ ಆಫ್ ಬಂಗಾಳ ಇರ್ಬೋದು, ಬಂಗಾಳ ವಿಭಜನೆ, ಇವೆಲ್ಲ ಕರ್ಜನ್ ಕಾಲದಲ್ಲೇ ಮೇಜರಾಗಿ ಆಯಿತು ಅಂತ ಗೊತ್ತಿರಬೇಕು.
ಎಸ್, ಹಾಗಾದರೆ ವೈಸರಾಯಿಗಳ ಮೇಲೆ ಕೊಟ್ಟಿರ್ತಾನೆ ಒಂದು ಪ್ರಶ್ನೆಯನ್ನು, ಗವರ್ನರ್ ಆರ್ ವೈಸರಾಯಿಗಳ ಮೇಲೆ ಕೊಟ್ಟಿರ್ತಾನೆ. ಅದನ್ನು ಭಾಳ ಸೂಕ್ಷ್ಮವಾಗಿ ನೀವು ಅದನ್ನು ಅಧ್ಯಯನ ಮಾಡಿ ನಿಧಾನವಾಗಿ ಹಾಕಬೇಕು. ಎಸ್, ಹಾಗಾದರೆ ಪ್ರಶ್ನೆ ಓದೋದಕ್ಕಿಂತ ಮುಂಚೆ ನೀವು ಪ್ರಶ್ನೆ ಓದಿದ ಮೇಲೆ ಅದನ್ನು ಭಾಳ ಅರ್ಥಗರ್ಭಿತವಾಗಿ ಓದ್ಕೋಬೇಕು, ಕೊನೆವರೆಗೂ ಓದಬೇಕು. ಎಸ್ ಆರ್ ನೋ ಟೈಪ್ ಇರುತ್ತೆ, ಅಥವಾ ಅವು ಸರಿ ಅಥವಾ ತಪ್ಪು ಅಂತಿರುತ್ತೆ. ತಾಳ್ಮೆಯಿಂದ ಓದ್ಕೋಬೇಕು. ನೆಕ್ಸ್ಟ್, ಏಷ್ಯಾಟಿಕ್ ರಿಸರ್ಚರ್ಸ್ ಎಂಬ ನಿಯತಕಾಲಿಕೆಯನ್ನು ಯಾರು ಆರಂಭಿಸಿದರು ಅಂತ ನೋಡಿ. ಇಲ್ಲಿ ಫಸ್ಟು ಏಷ್ಯಾಟಿಕ್ ರಿಸರ್ಚರ್ಸ್ ಅಂತಕ್ಕಂಥದ್ದೇನಿದೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ನೋಡಿ, ನಿಮಗೆ ಸರ್ ವಿಲಿಯಂ ಒಬ್ಬ ಓರಿಯೆಂಟಲಿಸ್ಟ್ ಅಂತ ಕರಿತೀವಿ. ಓರಿಯೆಂಟಲಿಸ್ಟ್ ಅಂದರೆ ಏನಪ್ಪ ಅಂದರೆ ಭಾರತದ ಕಲೆ ಸಂಸ್ಕೃತಿ ಅಥವಾ ಓರಿಯೆಂಟಲ್ ಲೈಬ್ರರಿ ಅಂತ ಏನು ಕರಿತೀವಿ, ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನು ಒಟ್ಟುಗೂಡಿಸಿ ಓದ್ತಕ್ಕಂಥ ಒಂದು ಗುಂಪು. 1784ರಲ್ಲಿ ಈ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಟಾರ್ಟ್ ಮಾಡಿದ್ದೆ ಈ ಒಂದು ಸರ್ ವಿಲಿಯಂ ಜೋನ್ಸ್. ಅದಷ್ಟೇ ಅಲ್ಲ, ಈ ಒಂದು ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಒಂದು ಈ ಕಾಳಿದಾಸನ ನಾಟಕವಾದಂಥ ಅಭಿಜ್ಞಾನ ಶಾಕುಂತಲೆ ಅಂತಕ್ಕಂಥ ನಾಟಕ ಇರ್ಬೋದು, ಹಾಗೆ ಜಯದೇವನ ಗೀತ ಗೋವಿಂದ ಅಂತಕ್ಕಂಥ ಒಂದು ಕೃತಿ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಮನು ಚಕ್ರವರ್ತಿ ಬರೆದಂಥ ಮನುಸ್ಮೃತಿ ಇರ್ಬೋದು. ಈ ಮನು ಚಕ್ರವರ್ತಿ ಬರೆದಂಥ ಮನುಸ್ಮೃತಿ, ಈ ಮೂರನ್ನು ಸ್ಯಾನ್ಸ್ಕ್ರಿಟಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದೆ ಸರ್ ವಿಲಿಯಂ ಜೋನ್ಸ್. ನೋಡಿ, ಇವರು ಓರಿಯೆಂಟಲಿಸ್ಟ್ ಅಂದರೆ ನಿಮಗೆ ಗೊತ್ತಿರಬೇಕು. ನೋಡಿ, ಓರಿಯೆಂಟಲ್ ಲೈಬ್ರರಿಯನ್ನು, ಹಸ್ತಪ್ರತಿಗಳ ಗ್ರಂಥಾಲಯವನ್ನು ಮೈಸೂರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಶೇಷಾದ್ರಿ ಅಯ್ಯರ್ ಅವರು. ಕನ್ನಡದಲ್ಲಿ ಈ ಹಸ್ತಪ್ರತಿಗಳ ಗ್ರಂಥಾಲಯ ಅಂತೀವಿ, ಇಂಗ್ಲೀಷಲ್ಲಿ ಓರಿಯೆಂಟಲ್ ಲೈಬ್ರರಿ ಅಂತ ಕರಿತೀವಿ. ಹಾಗಾದರೆ ಸರ್ ಜಾನ್ ಮಾರ್ಷಲ್ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 1922ರಿಂದ ಈ ಸಿಂಧೂ ವ್ಯಾಲಿ ಸಿವಿಲೈಸೇಷನಲ್ಲಿ ವರ್ಕ್ ಮಾಡಿದರು. 1925ರಲ್ಲಿ ಈ ಮೊಹೆಂಜೋದರದಲ್ಲಿ ಮಹಾಸ್ನಾನ ಕೊರಳುಗಳನ್ನು ಇವರೇ ಪತ್ತೆ ಹಚ್ಚಿದ್ರು ಅಂತ ಗೊತ್ತಿರಬೇಕು. ನೆಕ್ಸ್ಟು 1863ರಲ್ಲಿ ಈ ರಾಬರ್ಟ್ ಬ್ರೂಸ್ಫೂಟ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ತಮಿಳುನಾಡಿನ ಈ ಪಲ್ಲಾವರಂ ಪಾಳದಲ್ಲಿ ಒಂದು ಭಾರತದ ಕೆಲವು ನಿಯೋಲಿಥಿಕ್ ಮತ್ತು ಈ ಅವಶೇಷಗಳನ್ನು ಏನು ಮಾಡಿದರು, ಕಂಡಿಡಿದು ಸೈಟ್ಗಳನ್ನು ಪತ್ತೆ ಹಚ್ಚಿದರು. ಹಾಗಾಗಿ ರಾಬರ್ಟ್ ಬ್ರೂಸ್ಫೂಟ್ ಅವರನ್ನು ನಾವು ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಕರಿತೀವಿ. ಇಂಡಿಯನ್ ಪ್ರೀ ಹಿಸ್ಟ್ರಿ, ಭಾರತದ ಈ ಒಂದು ಪ್ರಾಗಿತಿಹಾಸ ಕಾಲದ ಪಿತಾಮಹ ಅಂತ. ನೆಕ್ಸ್ಟ್, ವಿ ಎಸ್ ಸ್ಮಿತ್ ಬಗ್ಗೆ ನಿಮಗೆ 2-3 ಪ್ರಶ್ನೆಗಳು ಬರುತ್ತೆ. ವಿ ಎಸ್ ಸ್ಮಿತ್ ಭಾರತದ ನೆಪೋಲಿಯನ್ ಅಂತ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಅಂತ ಕರೆದವರು ವಿ ಎಸ್ ಸ್ಮಿತ್. ನೆಕ್ಸ್ಟ್, ಅದೇ ರೀತಿಯಾಗಿ ಈ ಒಂದು ವಿ ಎಸ್ ಸ್ಮಿತ್ ಅವರು ಸಿಪಾಯಿ ದಂಗೆ ಅಥವಾ ಮಿಟುನಿ ಅಂತ ಕರೆದದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಈ ವಿ ಎಸ್ ಸ್ಮಿತ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಈ ರೀತಿಯಾಗಿ ಪ್ರಶ್ನೆಗಳು ಇದುವರೆಗೆ ಏನೇನು ಬಂದಿದೆ ಅವೆಲ್ಲದರ ಬಗ್ಗೆನೂ ನಿಮಗೆ ಸರಿಯಾಗಿ ಗಮನ ಹರಿಸಬೇಕು. ನೋಡಿ, ಈಗ ಹರಪ್ಪ ನಾಗರಿಕತೆಗೆ ಸಿಂಧು ನಾಗರಿಕತೆ ಅಂತಕ್ಕಂಥ ಒಂದು ವಿಶೇಷ ಸಾಧನೆ ಬರೋದಕ್ಕೆ ಈ ಸರ್ ಜಾನ್ ಮಾರ್ಷಲ್ಲೇ ಕಾರಣ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ಅಷ್ಟೇ ನಿಮಗೇನಾದರೂ ಗೊತ್ತಿದ್ದ 1-2 ಆಪ್ಷನ್ಸ್ಗಳಿದ್ದರೆ ನೀವು ರೆಡಿ ಮಾಡ್ಕೋಬೋದು ಇಲ್ಲಿ ಅಂತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಪತ್ರಿಕೆಗಳು ಅಂತಿದೆ. ದ ಬೆಂಗಾಲ್ ಗೆಜೆಟ್ ಭಾರತದ ಮೊದಲ ಒಂದು ನಿಯತಕಾಲಿಕೆ. ಜೇಮ್ಸ್ ಅಗಸ್ಟಿಸ್ ಇಕ್ಕಿ ಅಂತಕ್ಕಂಥವ್ರು ರೈಟ್ ಆಗಿದೆ. ನಾನು ಲಾಸ್ಟ್ ಮೀರತ್ ಉಲ್ ಅಕ್ಬರ್ ಅಂತಕ್ಕಂಥದ್ದು ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂಥ ಒಂದು ಕೃತಿ, ಅದು ರಾಜರಾಮ್. ಇದು ರೈಟ್ ಆಗಿದೆ. ಇಂಡಿಯನ್ ಮಿರರ್ ಅಂತಕ್ಕಂಥದ್ದೇನಿದೆ ಇದು ಮತ್ತು ಈ ಲಾಲಾ ಲಜಪತ್ ರಾಯ್ಗೆ ಸಂಬಂಧಿಸಿದಂಥ ಘಟನೆಗಳಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಈ ನರೇಂದ್ರನಾಥ್ ಸೇನ್ ಅಂತಕ್ಕಂಥವ್ರು ಏನಿದ್ದಾರೆ, ಫಸ್ಟ್ ಎಡಿಟರ್ ಯಾರು ಅಂದರೆ ಈ ನರೇಂದ್ರನಾಥ್ ಸೇನ್ ಅಂತಕ್ಕಂಥವ್ರು ಇದರ ಫಸ್ಟ್ ಎಡಿಟರ್. ಲಾಲಾ ಲಜಪತ್ ರಾಯ್ ಅಲ್ಲ, ಇದು ತಪ್ಪಾಗಿದೆ. ಹಾಗಾದರೆ ನ್ಯಾಷನಲ್ ಪೇಪರ್ ಏನಿದೆ ಇದು ದೇವೇಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಸರಿ. ಹಾಗಾದರೆ ಆಪ್ಷನ್ 3 ಏನಾಗಿದೆ, ಆಪ್ಷನ್ 3 ಸರಿಯಾದ ಹೊಂದಾಣಿಕೆ ಆಗಿಲ್ಲ. ಸರಿಯಾದ ಹೊಂದಾಣಿಕೆ ಆಗಿಲ್ಲ. ನಿಮಗೆ ಈಗ ಲಾಸ್ಟು ಈ ಅಂಶಗಳಿಗೆ ಸಂಬಂಧಿಸಿದಂಥ ಒಂದು ಕ್ವಶನ್ಸ್ಗಳನ್ನು ಸಹ ನೀವು ಸರಿಯಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಇದಾದ ಮೇಲೆ ನಾವು ಈ ಕೆಳಗಿನ ಪಟ್ಟಿಯಲ್ಲಿ ಯುದ್ಧಗಳು ಮತ್ತು ಇವಕ್ಕೆ ಸಂಬಂಧಿಸಿದಂಥ ಪಟ್ಟಿಗಳನ್ನು ಕೊಡ್ತಾ ಹೋಗಿದ್ದಾರೆ. ರಕ್ಕಸ ತಂಗಡಿ, ಹಳದಿ ಘಾಟ್ ಕದನ, ಪ್ಲಾಸಿ ಕದನ ಮತ್ತು ಪಾಣಿಪತ್ ಕದನ. ನೋಡಿ, ಭಾರತದಲ್ಲಿ ಒಂದು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದಂತಹ ಒಂದು ಅಂಶ ಯಾವುದು ಅಂದರೆ ಪಾಣಿಪತ್ ಎಷ್ಟರಲ್ಲಿ ನಡೀತು ಅಂದರೆ 1526ರಲ್ಲಿ. ಪಾಣಿಪತ್ತಲ್ಲಿ ನಡೀತು ಅಂದರೆ
1526. ಈ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆದಂತಹ ಈ ಒಂದು ಯುದ್ಧ, ಈ ಯುದ್ಧ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ನಾಂದಿಯಾಗುತ್ತೆ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಹಾಗಾಗಿ ನಮಗೆ ಇವೆರಡು ತಪ್ಪು ಅಂತ ಈಗಾಗಲೇ ಗೊತ್ತಾಯಿತು. ನೆಕ್ಸ್ಟು ಪ್ಲಾಸಿ ಮಾತಾಡ್ತಾ ಹೋಗೋಣ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ್ದು ಯಾರು? ಈ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡೆಯುತ್ತೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ್ದೆ ಪ್ಲಾಸಿ ಕದನ. ಪ್ಲಾಸಿ ವೆಸ್ಟ್ ಬಂಗಾಳಲ್ಲಿದೆ. ಈ ಪ್ಲಾಸಿ ಕದನಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಈ ಕಾಸಿಂ ಬಜಾರಲ್ಲಿ ನಡೆದಂತಹ ಈ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ, ಕಪ್ಪು ಕೋಣೆ ದುರಂತ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಅಕ್ಬರ್ ಜೀವನದಲ್ಲಿ ಗೆಲ್ಲದೇ ಇರತಕ್ಕಂಥ ಒಂದು ಪ್ಲೇಸು ಮೇವಾಡ. ಈ ಮೇವಾಡದ ರಾಜ ಮತ್ತು ಅಕ್ಬರ್ ನಡುವೆ ನಡೆದಿದ್ದೆ ಹಳದಿ ಘಾಟ್ ಕದನ. ಅದು 1576ರಲ್ಲಿ ಹಳದಿ ಘಾಟ್ ಕದನ ನಡೆಯುತ್ತೆ. ಈ ಹಳದಿ ಘಾಟ್ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಆದರೆ ಅಕ್ಬರ್ ಜೀವನದಲ್ಲಿ ಗೆಲ್ಲದೇ ಇರತಕ್ಕಂಥ ಪ್ಲೇಸು ಮೇವಾಡವನ್ನು ಅವನ ಮಗ ಜಹಾಂಗೀರ್ ಗೆಲ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ರಕ್ಕಸ ತಂಗಡಿ ಅಂತಕ್ಕಂಥದ್ದು ಗೊತ್ತಿದೆ. ರಕ್ಕಸ ತಂಗಡಿ ಅಂದರೂ ಒಂದೇ, ತಾಳಿಕೋಟೆ ಕದನ ಅಂದರೂ ಒಂದೇ. ಹಾಗೆ ಇದನ್ನು ನಾವು ಭಿನ್ನಹಟ್ಟಿ ಕದನ ಅಂತಲೂ ಕರಿತೀವಿ. ಭಿನ್ನಹಟ್ಟಿ ಕದನ ಅಂತ ಕರಿತೀವಿ, ರಕ್ಕಸ ತಂಗಡಿ ಅಂತ ಕರಿತೀವಿ. ಡಿಗೆ ಒಂದೇನಿದೆ, ಇದು ಸರಿಯಾದಂಥ ಒಂದು ಆಪ್ಷನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ಗಳ ಮೇಲೆ 1ನೇ ಪಾಣಿಪತ್, ಪ್ಲಾಸಿ ಮತ್ತು ಹಳದಿ ಘಾಟ್ ಮತ್ತು ರಕ್ಕಸ ತಂಗಡಿ, ಈ ವಿಷಯಗಳು ಸಹ ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂತ ಗೊತ್ತಿರಲಿ. ಅಕ್ಬರ್, ಶೇರ್ ಶಾ, ಐಬಕ್ ಮತ್ತು ಇಲ್ತಮಷ್ ಇವರ ಒಂದು ಸಮಾಧಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅಕ್ಬರ್ ಮಹಾಶಯ ಮೊಘಲ್ ಚಕ್ರವರ್ತಿ. ಈತ ಈ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ಅಂತಕ್ಕಂಥದ್ದು ಏನಿದೆ, ಅವನ ಇಬಾದತ್ ಖಾನ್ ಇರ್ಬೋದು ಅಥವಾ ದೀನ್ ಇಲಾಹಿಯನ್ನು ಸ್ಟಾರ್ಟ್ ಮಾಡಿದ್ದಿರ್ಬೋದು. ಈ ಫತೇಪುರ್ ಸಿಕ್ರಿಯಲ್ಲಿ ಆತನ ಸಮಾಧಿ ಇದ್ದುದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಉತ್ತರ ಪ್ರದೇಶ. ಹಾಗಾದರೆ ನಮಗೆ ಹೇಗೆ ಸೆಕೆಂಡ್ ಎಲ್ಲೆಲ್ಲಿದೆ ಅಂದರೆ ಹೇಗೆ ಇಲ್ಲಿ ಸೆಕೆಂಡ್ ಇದೆ, ಹೇಗೆ ಇಲ್ಲಿ ಸೆಕೆಂಡ್ ಇದೆ. ಈ ಆಪ್ಷನ್ನು ತಪ್ಪು, ಈ ಆಪ್ಷನ್ನು ತಪ್ಪು. ನೆಕ್ಸ್ಟ್ ನಿಮಗೆ ಈ ಒಂದು ಮೊಘಲ್ ಕಾಲದಲ್ಲಿ ಈ ಒಂದು ಔರಂಗಜೇಬನನ್ನು ಮುಂಚೆ ಹುಮಾಯೂನನ ಹೋರಾಟಗಳು ನಡೆದಂಥದ್ದು ಯಾರ ಕಾಲದಲ್ಲಿ ಅಂದರೆ ಈ ಬಿಹಾರದಲ್ಲಿರ್ತಕ್ಕಂಥ ಸಸಾರಮಲ್ ಸಮಾಧಿ ಇರ್ತಕ್ಕಂಥ ಶೇರ್ ಶಾ ಸೂರಿ. ಈ ಶೇರ್ ಶಾ ಸೂರಿ ಅಂತಕ್ಕಂಥವನೇನಿದ್ದಾನೆ, ಇವನಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡೋದಾದರೆ ಬಿಗೆ 1 ಇಲ್ಲೇ ಇದೆ. ಹಾಗಾದರೆ ಈ ಒಂದು ಐಬಕ್ ಅಂತಕ್ಕಂಥವನು ಕುದುರೆಯ ಮೇಲೆ ಚೌಗನ್ನಾಟ ಆಡುವಾಗ ಸತ್ತಂಥವನು, ಇವನ ಸಮಾಧಿ ಎಲ್ಲಿದೆ ಅಂದರೆ ಲಾಹೋರಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ನಮಗೆ ಸಿಗೆ ಲಾಹೋರಲ್ಲಿ, ದೆಹಲಿಯಲ್ಲಿ ಇಲ್ತಮಷ್ ಇದೆ, ಲಾಹೋರಲ್ಲಿ ನಾವು ನೋಡೋದಾದರೆ ಐಬಕ್ ಲಾಹೋರಲ್ಲಿ ಸತ್ತೋದ, ಅಲ್ಲಿ ಇದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ತಮಷ್ಗೆ ಸಂಬಂಧಿಸಿದಂತೆ, ಇಲ್ತಮಷ್ ದೆಹಲಿಯಲ್ಲಿದೆ, ಇಲ್ತಮಷ್ಗೆ ಸಂಬಂಧಿಸಿದಂಥ ಸಮಾಧಿಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಆಪ್ಷನ್ 10ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು ಬೇಕು. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ ನಾವು ಬೇಸಿಕ್ಕಾಗಿ ಶೇರ್ ಶಾ ಸೂರಿ ಸಸಾರಾಮ್ ಅಂತಕ್ಕಂಥದ್ದು ಬಿಗೆ 1 ಇಲ್ಲಿದೆ. ಹಾಗೆ ಸಿಗೆ ನಮಗೆ ಲಾಹೋರಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಹಾಗೆ ಇಲ್ತಮಷನಿಗೆ ಸಂಬಂಧಿಸಿದಂಥ ದೆಹಲಿ ಸಮಾಧಿಯನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆಂದರೆ ಇನ್ನು ಐಬಕ್ಕನ ಕಾಲದಲ್ಲಿ ದೆಹಲಿ ರಾಜಧಾನಿ ಆಗಿರಲಿಲ್ಲ. ಇಲ್ತಮಷನ ಕಾಲದಲ್ಲಿ ಏನಾಗುತ್ತೆ, ದೆಹಲಿ ಸಂಪೂರ್ಣವಾಗಿ ರಾಜಧಾನಿ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ. ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್, ಮುಂದೆ ಮತ್ತೊಂದು ಪ್ರಶ್ನೆಯಲ್ಲಿ ಕಾಣ್ತಾ ಹೋಗೋಣ. ಕೆಳಗೆ ಕೊಟ್ಟಿರುವ ಪಟ್ಟಿ 1, ಪಟ್ಟಿ 2 ಹೊಂದಿಸಿರುವಂತೆ ಕೆಳಗೆ ನೀಡಲಾದಂಥ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ದುರ್ಗಸಿಂಹ, ಪಂಚತಂತ್ರ ಕಥೆಗಳು, ಬಿಲ್ಲಣ, ವಿಕ್ರಮಾಂಕ ದೇವಚರಿತೆ, ನಯಸೇನ, ಧರ್ಮಾಮೃತ, ಹಾಗೆ 3ನೇ ಸೋಮೇಶ್ವರ, ಮನಸ್ಸೋಲ್ಲಾಸ ಅಂತಕ್ಕಂಥದ್ದು. ನೋಡಿ, 11ನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ನೋಡಿ, ಪಂಚತಂತ್ರ ಮಕ್ಕಳ ವಿಷಯಗಳಿಗೆ ಸಂಬಂಧಿಸಿದಂತೆ ದುರ್ಗಸಿಂಹ ಸರಿ ಇದೆ. ಬಿಲ್ಲಣನ ಒಂದು ಕಲ್ಲಣ ರಾಜತರಂಗಿಣಿ ಬಿಲ್ಲಣ, ಹಾಗೆ ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಯಸೇನನ ಧರ್ಮಾಮೃತ ಸರಿ ಇದೆ. 3ನೇ ಸೋಮೇಶ್ವರನಿಗೆ ಸಂಬಂಧಿಸಿದಂಥ ಅಂಶಗಳೇನಿದೆ ಅಂತಕ್ಕಂಥದ್ದು ನೋಡೋಣ. ಮನಸ್ಸೋಲ್ಲಾಸಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಆಪ್ಷನ್ ಎ ಏನಿದೆ, ಆಪ್ಷನ್ ಎ ಅಂತಕ್ಕಂಥದ್ದು ಏನಿದೆ, ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಎ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇಲ್ಲಿ ಈ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನು ವರ್ಕ್ ಮಾಡ್ತಾ ಹೋಗ್ಬೋದು. ಎಸ್, ಇದೇ ರೀತಿಯಾಗಿ ಪ್ರತಿದಿನ ವೀಡಿಯೋಗಳನ್ನು ಬಿಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಇನ್ಸ್ಟಾ ಮತ್ತು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.